ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಈ ಸಂಸಾರದಲ್ಲಿ ಸಮಸ್ಯೆಗಳು, ಲಾಭ ಹಾನಿ, ಜಯ ಅಪಜಯ, ಸಾವು ಕೆಡುಕು, ನೋವು, ದುಃಖ, ಅನೇಕ ಸಮಸ್ಯೆಗಳು ಬರ್ತಾವೆ. ಅದರೆಲ್ಲದರಲ್ಲಿ ಹೋರಾಡಿ ಹಾಗೆ ಧೈರ್ಯವಾಗಿ ಎದ್ದು ನಿಂತು ಮುಂದಕ್ಕೆ ಸಾಗ್ತಕ್ಕಂಥವನೇ ನಿಜವಾದ ಸ್ಥಿತಪ್ರಜ್ಞ. ಇದು ಗೀತೆ ಒಳಗೆ ಹೇಳಿದ್ದು. ಒಂದು ಕಡೆ ಹೇಳ್ತಾರೆ ಹಿಂದಿ ಒಳಗೆ, जहाज़ों को जो डुबाए उसे तूफान कहते हैं, तूफानों से जो टक्कर ले उसे इंसान कहते हैं. जहाज़ों को जो डुबाए उसे तूफान कहते हैं, तूफानों से जो टक्कर ले उसे इंसान कहते हैं. ಅಂದರೆ ಹಡಗಗಳನ್ನು ಮುಳುಗಿಸೋದಕ್ಕೆ ತೂಫಾನ್ ಅಂತಾರೆ. ಆ ತೂಫಾನದಲ್ಲಿ ಧೈರ್ಯವಾಗಿ ನಿಂತವನೇ ಮನುಷ್ಯ ಅಂಥೇಳಿ ಒಂದು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಕಥೆ ಬರ್ತದೆ. ಒಬ್ಬ ರಾಜ ಇಬ್ಬರು ಚಿತ್ರಕಾರನ, ಒಳ್ಳೆ ಚಿತ್ರಕಾರನ ಕರೆದು ಹೇಳ್ದ, ಭಯಂಕರ ಶಾಂತ ಸಮಾಧಾನ ಕೊಡ್ತಕ್ಕಂಥ ಚಿತ್ರ ಇಳಿಸ್ರಿ. ಒಂದು ತಿಂಗಳ ಟೈಮ್ ಕೇಳಿದರು. ಇಬ್ಬರು ಚಿತ್ರಕಾರರು ಚಿತ್ರಗಳನ್ನು ಇಳಿಸ್ಕೊಂಡು ಬಂದರು. ಒಂದು ಚಿತ್ರದಲ್ಲಿ ಹಿಮಾಲಯ ಪರ್ವತ, ಅಲ್ಲಿ ನೀರು ಬೀಳ್ತಕ್ಕಂಥದ್ದು, ತೆಳಗೆ ಒಂದು ಸರೋವರ, ನೀಲಿ ಬಣ್ಣದ ಸರೋವರ, ಎಷ್ಟು ಸ್ಫಟಿಕ ಸದೃಶವಾದಂಥದ್ದು, ತೆಳಗೆ ಸಣ್ಣ ಹರಳುಗಳ ಸಹಿತ ಕಾಣಿಸ್ತಿದ್ದು ಆ ಸರೋವರದಾಗ ಇದ್ದಿದ್ದು. ಮೇಲೆ ಆಕಾಶದಲ್ಲಿ ಬೆಳ್ಳನ ಮೋಡಗಳು, ಅಲ್ಲಿ ಋಷಿ ತಪಸ್ಸು ಮಾಡ್ಕೋತ ಕೂತಿದ್ದಾನ, ಚಿಗರಿ ಹುಲ್ಲು ಮೇಯ್ತಾ ಇದೆ, ಪಕ್ಕದಲ್ಲಿ ನವಿಲು ನಾಟ್ಯ ಮಾಡ್ತಾ ಇದೆ. ಎಲ್ಲ ನೋಡಿದ ತಕ್ಷಣ ಆನಂದವಾಗಬೇಕು. ಆ ಚಿತ್ರ ನೋಡಿದರೆ ಶಾಂತ ಸಮಾಧಾನ, ಅಷ್ಟು ಸುಂದರವಾದಂಥ ಚಿತ್ರ ಇಳಿಸಿದ್ದ. ಇನ್ನೊಂದು ಚಿತ್ರ ಅದೇ ರೀತಿ ಹಿಮಾಲಯ ಪರ್ವತದಲ್ಲಿ ನೀರು ಬೀಳ್ತಾ ಇದೆ, ಆ ಸರೋವರ ತೆಳಗ ಮೇಲೆ ಆಗ್ಲಿಕ್ಕತ್ತದ, ನೀರು ಅಳ್ಳಾಡ್ಲಿಕ್ಕತ್ತವ, ತುಫಾನ್ ಗಾಳಿ ಬರ್ತಾ ಇದೆ, ಗಿಡಗಳೆಲ್ಲ ಬಗ್ಗಿವೆ, ಪ್ರಾಣಿಗಳೆಲ್ಲ ಓಡಿ ಹೋಗ್ತಾ ಇವೆ, ಆಕಾಶದಲ್ಲಿ ಮಿಂಚು ಬರ್ತಾ ಇದೆ, ಕತ್ತಲೆ ಮೋಡ. ಅದು ಭಯಾನಕವಾದಂಥದ್ದು ಚಿತ್ರ. ಎರಡೂ ಚಿತ್ರಗಳನ್ನು ರಾಜ ನೋಡಿ ಒಬ್ಬ ದೊಡ್ಡ ಪಂಡಿತ ಕರೆದು ಕೇಳಿದ, ನೋಡ್ರಿ ಇದರಲ್ಲಿ ಯಾವುದು ಬಹಳ ಶಾಂತ ಸಮಾಧಾನ ಕೊಡ್ತಕ್ಕಂಥ ಚಿತ್ರ ಹೇಳ್ರಿ. ಆ ಜ್ಞಾನಿ ಪಂಡಿತ ಏನಿದ್ದ ಆತ ನೋಡಿದ ಎರಡೂ ಚಿತ್ರಗಳನ್ನು. ಎರಡನೇ ಚಿತ್ರ ಯಾವುದು ನೀರು ತೆಳಗ ಮೇಲೆ ಆಗ್ತಿತ್ತೋ, ಆಕಾಶದಲ್ಲಿ ಗುಡುಗು ಮಿಂಚು ಬರ್ತಿತ್ತೋ, ಆ ಚಿತ್ರ ಬಹಳ ಸಮಾಧಾನ ಕೊಡ್ತಕ್ಕಂಥದ್ದು, ಬಹಳ ಶಾಂತವಾದಂಥ ಚಿತ್ರ ಅಂತ ಹೇಳಿದ. ರಾಜಗೆ ಆಶ್ಚರ್ಯ. ಮೊದಲನೇ ಚಿತ್ರ ಹೇಳಬೇಕಾಗಿತ್ತು, ಗುರುಗಳೇ ನೀವು ಎರಡನೇ ಚಿತ್ರನ ಹೇಳ್ತಾ ಇದ್ದೀರಲ್ಲ, ನೋಡಿದರೆ ಅದು ಅಂಜಿಕೆ ಬರಂಗದ, ಇದೆಲ್ಲ ವಾತಾವರಣದ, ಇದನ್ನೇ ಶಾಂತ ಸಮಾಧಾನ ಅಂತೇಳಿ ಹೇಗೆ ಹೇಳ್ತೀರಿ ಅಂದಾಗ ಚಿತ್ರಕಾರ ಹೇಳಿದ ಮಾತು ನಾವು ಕೂಡ ಜ್ಞಾಪಕ ಇಟ್ಕೊಳ್ಬೇಕು. ಆತ ಏನು ಹೇಳ್ದ, ನೋಡ್ರಿ ಇಷ್ಟೆಲ್ಲ ಗದ್ದಲಿ ಇದ್ದಿದ್ದು ಕರೆಕ್ಟು, ನೀರು ತೆಳಗ ಮೇಲೆ ಆಗ್ಲಿಕ್ಕತ್ತದ, ಆಕಾಶದಲ್ಲಿ ಮಿಂಚಲಿಕ್ಕತ್ತದ, ಪ್ರಾಣಿ ಓಡಿ ಹೋಗ್ಲಿಕ್ಕತ್ತವ, ಇದೆಲ್ಲ ಇದ್ದಾಗ ಕೂಡ ಅಲ್ಲಿ ನೀವು ಅಬ್ಸರ್ವ್ ಮಾಡಿಲ್ಲ, ಒಂದು ಗುಬ್ಬಿಯ ಗೂಡನ್ನು ಇಳಿಸಿದ್ದಾನತ್ತ ಚಿತ್ರಕಾರ. ಆ ಗೂಡಿನಲ್ಲಿ ಎರಡು ಗುಬ್ಬಿಗಳ ಮರಿಗಳು ಬಾಯಿ ತೆಗೆದವ, ಗುಬ್ಬಿ ಆಹಾರ ಕೊಡ್ತಾ ಇದೆ ಮರಿಗಳಿಗೆ. ಇಂಥ ಭಯಾನಕ ವಾತಾವರಣ, ಗುಡುಗು ಸಿಡ್ಲು, ಎಲ್ಲ ಪ್ರಾಣಿಗಳು ಓಡಿ ಹೋಗಲು ಕೂಡ ಆ ಗುಬ್ಬಿ ವಿಚಲಿತ ಆಗಿಲ್ಲ, ಗಾಬರಿ ಬಿದ್ದಿಲ್ಲ, ತನ್ನ ಮಕ್ಕಳಿಗೆ ಆಹಾರ ಕೊಡ್ತಾ ಇದೆ, ಸಾಯಂಕಾಲದ ಊಟ ಮಾಡಿಸ್ತಾ ಇದೆ. ನೋಡ್ರಿ, ಇದು ಶಾಂತತೆ, ಇದು ಸಮಾಧಾನ, ಇದು ಧೈರ್ಯ. ಸಮಾಧಾನ ಶಾಂತ ಇರೋದು ಹಿಮಾಲಯದಲ್ಲಿ ಶಾಂತ ಇರ್ತದೆ, ಸಮುದ್ರ ದಂಡಿಗೆ ಶಾಂತ ಇರ್ತದೆ, ಅದು ಶಾಂತ ಅಲ್ಲ. ಈ ಸಂಸಾರದಲ್ಲಿ, ಈಗ ಸಮಸ್ಯೆಗಳಲ್ಲಿ, ಸಂತೆಯಲ್ಲಿ, ಗದ್ದಲೆಯಲ್ಲಿ ತಾನು ಶಾಂತ ಏನು ಮನುಷ್ಯ ಇರ್ತಾನೋ ಅದು ನಿಜವಾದಂಥ ಶಾಂತಿ. ಶಾಂತ ವಾತಾವರಣ ಇದ್ದಲ್ಲಿ ಭಜನೆ ಮಾಡಲಿ, ಮಠದಾಗ ಹೋಗಿ ಕೂತೇವಪ್ಪ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಶಾಂತಿ ಇರ್ತದೆ. ಮನೆಯಲ್ಲಿ, ಸಂಸಾರದಲ್ಲಿ, ಗದ್ದಲೆಗಳಲ್ಲಿ, ಸಮಸ್ಯೆಗಳಲ್ಲಿ ಶಾಂತವಾಗಿರಬೇಕು, ಅದು ಶಾಂತತೆಯ ಲಕ್ಷಣ ಅಂಥೇಳಿ ಆತ ಹೇಳ್ತಾನೆ. ಇದನ್ನೇ ಗೀತೆ ಒಳಗೆ ಅದೇ ಹೇಳ್ತಾರೆ. ಆ ಸಮಾಧಾನ ಬರ್ತಕ್ಕಂಥವನೇ ಸ್ಥಿತಪ್ರಜ್ಞ. ಹೆಚ್ಚು ಕಡಿಮೆ ಜೀವನದಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳಿಗೆ ಧೈರ್ಯದಿಂದ ಎದುರಿಸ್ತಕ್ಕಂಥವನೇ ಸ್ಥಿತಪ್ರಜ್ಞ. ಇದಕ್ಕೆರಡು ಜೀವಂತ ಉದಾಹರಣೆಗಳು ನಾನು ಈಗ ಇದಕ್ಕೆ ಯಾಕೋ ಹೇಳ್ಬೇಕನ್ನಿಸ್ಲಿಕ್ಕತ್ತದ. ಅದು ನನ್ನ ವರ್ಣನೆ, ನಮ್ಮ ದೊಡ್ಡ ಸಂಖ್ಯೆ ಹೇಳ್ತಾ ಇಲ್ಲ. ನಮ್ಮ ಗುರುಗಳು ರಾಮಾಚಾರ್ಯ ಅಂತ ಹೇಳೊಬ್ಬರು ಶಿಕ್ಷಕರು ನಮ್ಮಲ್ಲಿ ಆಗೋದ್ರು. ಅದು ನಮ್ಮ ತಂದೆಯವರೊಬ್ಬರು. ನಾವು 9 ಮಂದಿ ನನಗೆ ಅಕ್ಕ ತಂಗಿದ್ರು, ನಾನು ಒಬ್ಬತ್ತನೇ. ನಮ್ಮ ತಂದೆ ಕೂಡ ಅನೇಕ ಸಮಸ್ಯೆಗಳಲ್ಲಿ ಜೀವನ ಕಳೆದವರು. ಮೊದಲು ಅವರಿಗೆ 3 ಮಂದಿ ಗಂಡಸು ಮಕ್ಕಳು ತೀರ್ಕೋತಾರ, ಹೆಂಡತಿ ತೀರ್ಕೋತಾಳ, ಮತ್ತು ಪುನಃ ಲಗ್ನ ಆದರು ನಮ್ಮ ತಾಯಿಗೆ. ನಾವು 5 ಮಂದಿ ಹೆಣ್ಮಕ್ಳು, ನಾನೊಬ್ಬವನು. ಹೀಗೆ 9 ಮಂದಿ ಲಗ್ನಗಳು ಮಾಡೋದು, ಅವ್ರ ಜೊತೆಗೆ ಅನೇಕ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ಸುಖದಲ್ಲಿ ಎಲ್ಲರ ಜೊತೆಗೆ ಇರೋದು. ಬೆಳಿಗ್ಗೆ 5 ಗಂಟೆಗೆ ಹೋಗಿ ಅವರು ಕೃಷ್ಣಾ ನದಿ ಅಂತ ಮಳೆ ಚಳಿ ಗುಡುಗು ಏನಿದ್ರು ಕೂಡ 5 ಗಂಟೆಗೆ ಹೋಗಿ ಸೂರ್ಯೋದಯದಕ್ಕಿಂತ ಮೊದಲು ಬಂದು ಶಿವನ ಅಭಿಷೇಕ ಮಾಡ್ತಿದ್ರು. 50 ವರ್ಷ 50 ಇಯರ್ಸ್ ಈ ರೀತಿ ಮಾಡಿದ್ದಾರೆ. ಒಂದು ದಿವಸ ತಪ್ಪಿಸಿಲ್ಲ ಅವರು. ಹೋಮಿಯೋಪತಿ ಔಷಧಿನ ಸೈಕಲ್ ಮೇಲೆ ಹೋಗಿ ಫ್ರೀಯಾಗಿ ಹಳ್ಳಿಗಳಲ್ಲಿ ಹೋಗಿ ಕೊಟ್ಟು ಬರ್ತಿದ್ರು. ಅವರು ಫ್ರೀಡಮ್ ಫೈಟರ್ ಇದ್ದರು. ಅವಾಗಿನ ಟೈಮ್ದಾಗ ಇಲ್ಲಿ ಬಂದವರು ಇಳಿದ್ರೆ ಇಲ್ಲಿಂದ ಹೊರಗೆ ಆಧೋನಿಕ್ ಕಾಂಗ್ರೆಸ್ ಕ್ಯಾಂಪಿಗೆ ಕಳಿಸ್ಕೊಡ್ತಿದ್ರು.
ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಶಾಂತ ಸಮಾಧಾನವಾಗಿ ಇರ್ತಕ್ಕಂಥ ಒಂದು ಧೈರ್ಯ ಅವರಲ್ಲಿತ್ತು. ಅದೇ ರೀತಿ ರಾಮಾಚಾರ್ಯ ಅಂತೇಳಿ ಶಿಕ್ಷಕರು ನಮ್ಮಲ್ಲಿ, ಅವರು ಕೂಡ ಅನೇಕ ಸಮಸ್ಯೆಗಳಲ್ಲಿ, ಎಷ್ಟು ಸಮಸ್ಯೆಗಳಪ್ಪ ಅಂದ್ರೆ ಅವ್ರ ಜೀವನದಲ್ಲೆಲ್ಲ ಸಮಸ್ಯೆಗಳೇ ಬಂದವು. ಪಾಪ ಅವರ ಧರ್ಮಪತ್ನಿಯ ತಂಗಿ ಪಕ್ಕದ ಮನೆಯವರು ಅಕ್ಕಿ ತೀರ್ಕೊಂಡ್ಲು, ಅವರ ಮಗಳು ತೀರ್ಕೊಂಡ್ಲು, ಅವ್ರ ಮಗ ತೀರ್ಕೊಂಡ, ಸ್ವಲ್ಪ ದಿವಸದಲ್ಲಿ ತಮ್ಮನೆ ಹೆಂಡತಿ ತೀರ್ಕೊಂಡ್ಲು. ಅದಾದ ನಂತರ ಅವರ ಮೊಮ್ಮಗಳು ತೀರ್ಕೊಂಡ್ಲು. ಇಂಜಿನಿಯರಿಂಗ್ ಆಗ್ತಕ್ಕಂಥ ದೊಡ್ಡ ಮೆಡಿಕಲ್ ಓದ್ತಕ್ಕಂಥ ಹುಡುಗಿ, ಆ ಹುಡುಗಿ ತೀರ್ಕೊಂಡ್ಲು. ಮನೆಗೆ ಸ್ತಂಭ ಇರ್ತಕ್ಕಂಥ ಒಬ್ಬಕ್ಕೆ ಸೊಸಿ, ಒಬ್ಬತ್ತನೇ ಮಗ, ಆ ಸೊಸಿ ತೀರ್ಕೊಂಡ್ಲು. ಇಬ್ಬರೂ ವೃದ್ಧರು, ಅಡಿಗೆ ಮಾಡೋರಿಲ್ಲ ಮನ್ಯಾಗ. ಅಂಥ ಕಷ್ಟ, ಆ ಸಮಸ್ಯೆಗಳಲ್ಲಿ ಸಹಿತ ಅವರು ಶಾಂತ ಸ್ಥಿತಪ್ರಜ್ಞನಾಗಿದ್ದರು. ಎಷ್ಟು ಸಮಾಧಾನವಾಗಿದ್ರಪ್ಪ ಅಂತಂದ್ರೆ ಅದನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಮಾಧಾನ. ತಮ್ಮ ಕೆಲಸಗಳನ್ನೆಲ್ಲ ಸ್ವಂತ ಮಾಡ್ಕೊತಿದ್ರು, ತಮ್ಮ ಗಾಡಿನ ತಾವೇ ಮಾಡ್ಕೊತಿದ್ರು, ಬಟ್ಟಿ ಒಕ್ಕೋತಿದ್ರು, ಇನ್ನೊಬ್ಬರಿಗೆ ಸಹಾಯ ಮಾಡ್ತಿದ್ರು. ಯೂತ್ ಕ್ಲಬ್ ಅಂತೇಳಿ ಸ್ಥಾಪನೆ ಮಾಡಿ ಎಲ್ಲ ಊರುಗಳಲ್ಲಿ ತಿರುಗಾಡಿ ಅವರಿಗೆ ಬೀಜಗಳನ್ನು ಹಾಕಿ ಮನೆಯಲ್ಲಿ ಯಾವ ರೀತಿ ನಾವು ಬೆಳೆ ಬೆಳಿಬೇಕು ಅಂತೇಳಿ ಹೇಳ್ತಿದ್ರು. ಟ್ಯೂಷನ್ಸ್ ಫ್ರೀಯಾಗಿ ಹೇಳ್ತಿದ್ರು. ಎಷ್ಟೋ ಕೆಲಸಗಳು ಮಾಡಿಕೊಡ್ತಿದ್ರು. ಕರೆಂಟ್ ಬಿಲ್ಗಳು ಕಟ್ತಿದ್ರು. ಅವರ ಕೊನೆ ದಿವಸ ಹೇಗೆ ಬಂತಪ್ಪ ಅಂತಂದ್ರೆ, ಅವರಿಗೆ ರಾತ್ರಿ ಹೊತ್ತು ಅವ್ರ ಧರ್ಮಪತ್ನಿ ನನಗೆ ಕರೀಲಿಕ್ಕೆ ಬಂದರು. ಬಾಪ ಹಿಂಗಾಗ್ಯದ ತ್ರಾಸ ಮಾಸ್ಟರ್ಗೆ ಅಂತೇಳಿ. ಹೋದೆ, ದವಾಖಾನಿಗೆ ಹೋಗೋಣ ಸರ್ ಅಂದ್ರೆ ನಡಿ ಅಂದರು. ಕಾರ್ನಲ್ಲಿ ಕೂತರು. ಒಮ್ಮೆ ಮನೆ ಕಡೆ ನೋಡಿ ಅವರು ನನ್ನ ಭುಜದ ಮೇಲೆ ತಲೆ ಇಟ್ಬಿಟ್ರು. ಅವಾಗೇನಪ್ಪ ಅಂತಂದ್ರೆ ಅವ್ರದ್ದು ಪ್ರಾಣ ಹಾರೋಯ್ತು. ವಿನಾ ದೈನ್ಯ ಜೀವನಂ ಸುನಾಯಾಸ ಮರಣಂ ಮರಣಾಂತೇತವ ಸಾನ್ನಿಧ್ಯಂ ದೈಹಿಮೇ ಪರಮೇಶ್ವರ ದೈಹಿಮೇ ಮಹಾವಿಷ್ಣು ಅಂದಂಗೆ ಮಹಾವಿಷ್ಣು ಪಾದ ಸೇರಿದರು ಮಹಾನುಭಾವರು. ಇವರು ಈಸಬೇಕು, ಇದ್ದು ಜಯಿಸಬೇಕು. ತೀರ್ಥಯಾತ್ರೆಗಳನ್ನು ಮಾಡಿಲ್ಲ. ನಮ್ಮ ತಂದೆ ಆಗಲಿ ಅವರಾಗಲಿ ಪುರಾಣಗಳ ಕೇಳಿಲ್ಲ, ಪ್ರವಚನಗಳನ್ನು ಕೇಳಿಲ್ಲ, ದೊಡ್ಡ ದೊಡ್ಡ ಸಂತರಿಂದ ಹೋಗಿಲ್ಲ, ಮಠ ಮಂದಿರಗಳಿಗೆ ಹೋಗಿಲ್ಲ. ಕರ್ತವ್ಯ 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 ತಮ್ಮ ಕೆಲಸಗಳನ್ನು ಮಾಡ್ತಾ 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 ಜೀವನದಲ್ಲಿ ಮುಕ್ತರಾದರು. ಜೀವನದಲ್ಲಿಂದ ಅವರು ಸಾಧ್ಯ ಮಾಡಿದ್ರು. ಇವರು ನಮಗೆ ಆದರ್ಶ ಆಗಬೇಕು. ಇವರ ಜೀವನ ನೋಡಿಕೊಂಡು ನಾವು ಧೈರ್ಯವಾಗಿ ಜೀವನ ಮಾಡಲಿಕ್ಕೆ ಕಲಿಬೇಕು. ಇಂಥ ವ್ಯಕ್ತಿಗಳ ಸಾಧನೆಗಳನ್ನು ನಾವು ನೋಡಬೇಕು. ಇವರು ಶಾಂತತೆ, ಸಮಾಧಾನ, ಇಂಥ ಸಮಸ್ಯೆಗಳಲ್ಲಿ, ಇಂಥ ಗದ್ದಲಿ ಒಳಗೆ ಸಮಾಧಾನ ಇರ್ತಕ್ಕಂಥದ್ದು, ಇದು ಮೇನ್. ಭಾರತ್ ಮಾತೆಗೆ ಜಯ. ಎಲ್ಲರಿಗೂ ನಮಸ್ಕಾರ.